ನೀವು ಅಪರಾಧದ ಹೊರೆಯಿಂದ ಬಳಲುತ್ತಿರಬಹುದು, ಆದರೆ ದೇವರು ನಿಮ್ಮ ಮೇಲೆ ಕೃಪೆ ಮತ್ತು ಕರುಣೆಯನ್ನು ಹೇರುತ್ತಾನೆ. ನೀವು ಪಾಪದ ಬಗ್ಗೆ ಅಥವಾ ದೇವರ ಇಚ್ಛೆಗೆ ವಿರುದ್ಧವಾಗಿ ಬದುಕಿದ ಜೀವನದ ಬಗ್ಗೆ ತಪ್ಪಿತಸ್ಥರಾಗಿದ್ದೀರಾ? ಅಪರಾಧದಲ್ಲಿ ಬದುಕಬೇಡಿ. ನೀವು ಮಾಡಬೇಕಾಗಿರುವುದು ಆ ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಡುವುದು ಮತ್ತು ಅವುಗಳನ್ನು ಪುನರಾವರ್ತಿಸದಿರಲು ನಿರ್ಧರಿಸುವುದು. ಒಮ್ಮೆ ನೀವು ಪಶ್ಚಾತ್ತಾಪಪಟ್ಟರೆ ತಪ್ಪಿತಸ್ಥರೆಂದು ಭಾವಿಸಬೇಡಿ, ಏಕೆಂದರೆ ನೀವು ದೇವರನ್ನು ಕ್ಷಮಿಸುವಂತೆ ಕೇಳಿದ ಕ್ಷಣ ಅವನು ನಿಮ್ಮನ್ನು ಕ್ಷಮಿಸಿದ್ದಾನೆ. ಆ ಪಾಪಗಳ ದಾಖಲೆ ಎಲ್ಲಿಯೂ ಇಲ್ಲ. ದೇವರು ಅವುಗಳನ್ನು ಅಳಿಸಿ ಹಾಕಿದ್ದರಿಂದ ಅಲ್ಲ, ಆದರೆ ಅವನು ಬದಲಾವಣೆಯನ್ನು ತೆಗೆದುಕೊಂಡಿದ್ದರಿಂದ. ಅಂದರೆ ನೀವು ದೇವರನ್ನು ಆ ಪಾಪಗಳನ್ನು ನೋಡುವಂತೆ ಕೇಳಿದರೂ ಅವು ಇನ್ನು ಮುಂದೆ ಲಭ್ಯವಿಲ್ಲ. ದೇವರು ನ್ಯಾಯದ ದೇವರು, ಆದರೆ ಅವನು ಕರುಣೆ ಮತ್ತು ಕರುಣೆಯ ದೇವರು ಕೂಡ. ಅವನು ನಿಮ್ಮ ದೇವರು ಮಾತ್ರವಲ್ಲ, ಮುಖ್ಯವಾಗಿ ಅವನು ನಿಮ್ಮ ಸ್ವರ್ಗೀಯ ತಂದೆ ಮತ್ತು ನೀವು ಅವನ ಮಗು. ನೀವು ಕಠಿಣ ಸಮಯವನ್ನು ಎದುರಿಸುತ್ತಿರಬಹುದು ಮತ್ತು ದೇವರು ನಿಮ್ಮ ಜೀವನದಲ್ಲಿ ಈಗಾಗಲೇ ಮಾಡಿರುವ ಒಳ್ಳೆಯ ವಿಷಯಗಳನ್ನು, ಪವಾಡಗಳು, ಚಿಹ್ನೆಗಳು ಮತ್ತು ಅದ್ಭುತಗಳನ್ನು ನೆನಪಿಟ್ಟುಕೊಳ್ಳುವ ಕ್ಷಣ ಇದು. ದೇವರು ಹಿಂದೆ ನಿಮಗಾಗಿ ಅದ್ಭುತಗಳನ್ನು ಮಾಡಿದ್ದರೆ ಅವನು ಈಗ ಅದ್ಭುತಗಳನ್ನು ಮಾಡುವುದನ್ನು ನಿಲ್ಲಿಸಿದ್ದಾನೆಯೇ? ಇಲ್ಲ, ಅವನು ಮಾಡಲಿಲ್ಲ. ಅವನು ಇನ್ನೂ ಪವಾಡಗಳ ದೇವರು. ಅವನು ಹಿಂದೆ ಅದ್ಭುತಗಳನ್ನು ಮಾಡಿದ್ದರೆ ಅವನು ಅವುಗಳನ್ನು ಮಾಡುತ್ತಲೇ ಇರುತ್ತಾನೆ. ಅವನು ಇನ್ನೂ ನಿಮ್ಮ ಸ್ವರ್ಗೀಯ ತಂದೆ ಮತ್ತು ಅವನು ಇನ್ನೂ ನಿಮ್ಮನ್ನು ಪ್ರೀತಿಸುತ್ತಾನೆ. ನೀವು ಈಗಾಗಲೇ ಪಶ್ಚಾತ್ತಾಪಪಟ್ಟಾಗ ಅವನು ನಿಮ್ಮನ್ನು ನಿರ್ಣಯಿಸುವವನಲ್ಲ, ಅವನು ನಿಮ್ಮ ತಂದೆ, ನಿಮ್ಮ ಸ್ವರ್ಗೀಯ ತಂದೆ. ನೀವು ಈಗಾಗಲೇ ಕ್ಷಮೆ ಕೇಳಿರುವ ಪಾಪಗಳ ಬಗ್ಗೆ ಯೋಚಿಸುವಾಗ ಅವುಗಳನ್ನು ನೆನಪಿಗೆ ತರುವುದು ದೇವರಲ್ಲ, ಆದರೆ ನಿಮ್ಮ ಹಿಂದಿನ ಪಶ್ಚಾತ್ತಾಪಪಟ್ಟ ಪಾಪಗಳನ್ನು ನೆನಪಿಸಿಕೊಳ್ಳುವ ಸೈತಾನ. ಕೀರ್ತನೆ 103:2-13. ದೇವರು ನಿಮ್ಮ ದುಃಖವನ್ನು ಆನಂದಿಸುವುದಿಲ್ಲ. ನೀವು ಬಳಲುತ್ತಿರುವ ಪ್ರತಿಯೊಂದು ಕಾಯಿಲೆ ಮತ್ತು ಪ್ರತಿಯೊಂದು ಕಾಯಿಲೆಯಿಂದ ನೀವು ಗುಣಮುಖರಾಗಬೇಕೆಂದು ಅವನು ಬಯಸುತ್ತಾನೆ. ಅದು 1 ಅಥವಾ 2 ಕಾಯಿಲೆಗಳನ್ನು ಅವುಗಳ ಗಾತ್ರ ಅಥವಾ ಆದ್ಯತೆಯ ಆಧಾರದ ಮೇಲೆ ಚಿಕಿತ್ಸೆ ನೀಡುವುದಿಲ್ಲ, ಅದು ನಿಮ್ಮ ಎಲ್ಲಾ ಕಾಯಿಲೆಗಳನ್ನು ಗುಣಪಡಿಸುತ್ತಾನೆ. ನೀವು ತನ್ನ ಸ್ವಂತ ಸಹೋದರರಿಂದ ಗುಂಡಿಗೆ ಎಸೆಯಲ್ಪಟ್ಟ ಜೋಸೆಫ್ನಂತೆ ಒಂದು ಗುಂಡಿಯನ್ನು ಅನುಭವಿಸುತ್ತಿರಬಹುದು. ಸೈತಾನನು ನಿಮ್ಮ ಜೀವನಕ್ಕಾಗಿ ಒಂದು ಯೋಜನೆಯನ್ನು ಹೊಂದಿದ್ದರೆ, ತಂದೆಯಾದ ದೇವರು ನಿಮ್ಮ ಜೀವನಕ್ಕಾಗಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಹೊಂದಿದ್ದಾನೆ. ಗುಂಡಿ ನಿಮ್ಮನ್ನು ಕೊಲ್ಲಲು ಸಾಧ್ಯವಿಲ್ಲ. ದೇವರು ನಿಮ್ಮನ್ನು ಅದರಿಂದ ಹೊರಗೆ ತರುತ್ತಾನೆ, ಆದ್ದರಿಂದ ಅವನ ಯೋಜನೆ ಕೆಲಸ ಮಾಡುತ್ತದೆ. ನಿಮ್ಮ ಸುತ್ತಲಿನ ಜನರು ನಿಮ್ಮನ್ನು ಗುಂಡಿಗೆ ಹಾಕಲು ಪ್ರಯತ್ನಿಸುತ್ತಾರೆ, ಆದರೆ ದೇವರು, ನಿಮ್ಮ ಸ್ವರ್ಗೀಯ ತಂದೆ, ನಿಮ್ಮನ್ನು ಹೊರಗೆಳೆಯುವುದಲ್ಲದೆ ಅವರು ನಿಮ್ಮನ್ನು ಜೀವನದಲ್ಲಿ ಮುಂದಕ್ಕೆ ಕೊಂಡೊಯ್ಯುತ್ತಾರೆ. ನೀವು ದೇವರ ಕೃಪೆಯಿಂದ ಕಿರೀಟಧಾರಣೆಗೊಳ್ಳುವಿರಿ, ಅದು ನಿಮ್ಮ ಸುತ್ತಲಿನ ಜನರ ಕೃಪೆಯನ್ನು ಸಹ ತರುತ್ತದೆ ಮತ್ತು ನೀವು ಹಿಂದೆಂದೂ ಪಡೆಯದ ಕರುಣೆಯನ್ನು ನೀವು ಪಡೆಯುತ್ತೀರಿ. ಯೇಸು ನಿಮಗಾಗಿ ಉತ್ತಮ ಯೋಜನೆಗಳನ್ನು ಹೊಂದಿದ್ದಾನೆ. ನಿಮ್ಮ ವರ್ಷಗಳನ್ನು ಒಳ್ಳೆಯ ವಿಷಯಗಳಿಂದ ತುಂಬಲು ಯೋಜಿಸುತ್ತಾನೆ, ಇದರಿಂದ ನೀವು ಹದ್ದಿನಂತೆ ನವೀಕರಿಸಲ್ಪಡುತ್ತೀರಿ. ನಿಮ್ಮ ಸುತ್ತಲಿನವರು ವಯಸ್ಸಾದವರು ಮತ್ತು ದುರ್ಬಲರಾಗಿದ್ದರೂ ಸಹ ನೀವು ಪ್ರತಿದಿನ ಬಲಶಾಲಿಯಾಗಿರಬೇಕು ಮತ್ತು ನವೀಕರಿಸಲ್ಪಡಬೇಕು. ಯೇಸು ಮುಂದೆ ಹೋಗಿ ನಿಮ್ಮ ಜೀವನದಲ್ಲಿ ಮಧ್ಯಪ್ರವೇಶಿಸುತ್ತಾನೆ. ಇದನ್ನು ನೆನಪಿಡಿ, ದೇವರು ನಿಮ್ಮ ಪರಿಸ್ಥಿತಿಗೆ ಬರುವ ಕ್ಷಣ ನಿಮ್ಮ ವಿರುದ್ಧ ಇರಿಸಲ್ಪಟ್ಟ ಎಲ್ಲವೂ ನಿಮ್ಮ ಪರವಾಗಿ ತಿರುಗುತ್ತದೆ. ನಿಮ್ಮ ಸ್ವರ್ಗೀಯ ತಂದೆ ಕುಂಬಾರ. ಅವನು ನಿಮ್ಮನ್ನು ಅಳತೆ ಮೀರಿ ಮುರಿಯಲು ಬಿಡುವುದಿಲ್ಲ, ಆದರೆ ಅವನು ನಿಮ್ಮನ್ನು ರೂಪಿಸುತ್ತಾನೆ ಮತ್ತು ನಿಮ್ಮನ್ನು ಮತ್ತೆ ಸುಂದರವಾದ ಮೇರುಕೃತಿಯನ್ನಾಗಿ ಮಾಡುತ್ತಾನೆ, ನಿಮ್ಮ ಹಿಂದಿನದಕ್ಕಿಂತ ಹೆಚ್ಚು ಮೌಲ್ಯಯುತವಾದದ್ದು. ಏನೂ ಇಲ್ಲ ಎಂದು ತೋರಿದಾಗ ಮೋಶೆಗೆ ತನ್ನ ಮಾರ್ಗಗಳನ್ನು ಹೇಳಿದಂತೆ ಒಮ್ಮೆ ಮುಚ್ಚಲ್ಪಟ್ಟಿದ್ದ ಬಾಗಿಲುಗಳನ್ನು ದೇವರು ತೆರೆಯುವುದನ್ನು ನೀವು ನೋಡುತ್ತೀರಿ. ಅವನು ಕರುಣಾಮಯಿ ಮತ್ತು ದಯೆಯುಳ್ಳವನು ಮತ್ತು ನಿಮ್ಮ ಕಡೆಗೆ ಅವನ ಕರುಣೆ ಎಲ್ಲಾ ಮಾನವ ಕರುಣೆಯನ್ನು ಮೀರಿಸುತ್ತದೆ. ನಿಮ್ಮ ಜೀವನದ ಮೇಲಿನ ಆತನ ಕೃಪೆಯು ಹೋಲಿಸಲಾಗದು. ಆತನು ಕೋಪಕ್ಕೆ ನಿಧಾನಿ ಮತ್ತು ಕರುಣೆಯಲ್ಲಿ ಹೇರಳ. ಆದ್ದರಿಂದ ನೀವು ಯಾವಾಗಲೂ ಆತನನ್ನು ಸಮೀಪಿಸಬಹುದು. ಆತನು ಎಂದಿಗೂ ನಿದ್ರಿಸುವುದಿಲ್ಲ, ಆತನು ಸಮೀಪಿಸಬಹುದಾದವನು ಮತ್ತು ಆತನು ಯಾವುದೇ ಪಕ್ಷಪಾತ ಅಥವಾ ಪಕ್ಷಪಾತವನ್ನು ತೋರಿಸುವುದಿಲ್ಲ. ನಿಮ್ಮ ಪಶ್ಚಾತ್ತಾಪಪಟ್ಟ ಪಾಪಗಳ ಆಧಾರದ ಮೇಲೆ ಆತನು ನಿಮ್ಮೊಂದಿಗೆ ವ್ಯವಹರಿಸುವುದಿಲ್ಲ, ಏಕೆಂದರೆ ಆತನ ಕೃಪೆಯು ನಿಮ್ಮ ಮೇಲಿದೆ. ಆತನ ಕರುಣೆಯು ನಾವು ಊಹಿಸುವುದಕ್ಕಿಂತ ದೊಡ್ಡದಾಗಿದೆ. ಆತನು ನಿಮ್ಮ ಪಶ್ಚಾತ್ತಾಪಪಟ್ಟ ಪಾಪಗಳನ್ನು ಗಮನಿಸುವುದಿಲ್ಲ. ಮುಗ್ಧರು ಮತ್ತು ದೇವರ ಚಿತ್ತವನ್ನು ಮಾಡಲು ಹಸಿದವರ ಕಡೆಗೆ ಆತನು ಕರುಣೆಯಿಂದ ತುಂಬಿದ್ದಾನೆ. ನಾವು ಪ್ರಾರ್ಥಿಸೋಣ. ಸ್ವರ್ಗೀಯ ತಂದೆಯೇ, ನನ್ನೊಂದಿಗೆ ಒಪ್ಪುವ ಎಲ್ಲರನ್ನೂ ನಾನು ಈಗ ನಿನ್ನ ಕೈಗೆ ಒಪ್ಪಿಸುತ್ತೇನೆ. ತಂದೆಯೇ, ಅವರನ್ನು ಆಶೀರ್ವದಿಸಲಿ. ನಿಮ್ಮ ಅಭಿಷೇಕವು ಅವರ ಮೇಲೆ ಬರಲಿ ಮತ್ತು ಪ್ರತಿಯೊಂದು ಯೋಗ ಮತ್ತು ಬಂಧನವನ್ನು ಮುರಿಯಲಿ. ಅವರು ಗುರುತಿನ ಬಿಕ್ಕಟ್ಟಿನೊಂದಿಗೆ ಹೋರಾಡದಿರಲಿ, ಆದರೆ ಅವರು ನಿಮ್ಮ ಮಕ್ಕಳು ಮತ್ತು ನೀವು ಅವರ ತಂದೆ ಎಂದು ತಿಳಿಯಿರಿ.
ನೀವು ಅವರ ಪಶ್ಚಾತ್ತಾಪದ ಪಾಪಗಳ ದಾಖಲೆಯನ್ನು ಇಟ್ಟುಕೊಳ್ಳುವ ದೇವರಲ್ಲ, ಆದರೆ ಅವರನ್ನು ಜೀವನದಲ್ಲಿ ಉನ್ನತೀಕರಿಸಲು ಮತ್ತು ನಿಮ್ಮ ಬಳಿಗೆ ತರಲು ಸಿದ್ಧರಿರುವ ಕರುಣಾಮಯಿ ದೇವರು. ತಂದೆಯೇ ಅವರನ್ನು ಆಶೀರ್ವದಿಸಲಿ. ಯೇಸುವಿನ ಹೆಸರಿನಲ್ಲಿ ಅವರು ಅಲೌಕಿಕ ಗುಣಪಡಿಸುವಿಕೆಯನ್ನು ಅನುಭವಿಸಲಿ, ದೈಹಿಕವಾಗಿ ಮಾತ್ರವಲ್ಲ ಭಾವನಾತ್ಮಕವಾಗಿಯೂ ಸಹ. ಅವರನ್ನು ತಡೆಹಿಡಿಯುವ ಎಲ್ಲದರಿಂದ ಅವರನ್ನು ರಕ್ಷಿಸಬೇಕು. ಯೇಸುವಿನ ರಕ್ತದಿಂದ ಅವರನ್ನು ಮುಚ್ಚಿ. ಸ್ವರ್ಗೀಯ ತಂದೆ, ನಾನು ಅವರನ್ನು ನಿಮ್ಮ ಕೈಗಳಿಗೆ ಒಪ್ಪಿಸುತ್ತೇನೆ ಮತ್ತು ನೀವು ಅವರನ್ನು ಮುನ್ನಡೆಸಿ ಮಾರ್ಗದರ್ಶನ ಮಾಡುತ್ತೀರಿ ಎಂದು ನಂಬುತ್ತೇನೆ. ಯೇಸುವಿನ ಹೆಸರಿನಲ್ಲಿ ಆಮೆನ್. ಕೀರ್ತನೆ 103 2-13. ಓ ನನ್ನ ಆತ್ಮವೇ, ಕರ್ತನನ್ನು ಸ್ತುತಿಸು ಮತ್ತು ಆತನ ಯಾವುದೇ ಪ್ರಯೋಜನಗಳನ್ನು ನಾವು ಮರೆಯಬಾರದು. ನಾನು ನಿಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸುತ್ತೇನೆ. ನಾನು ನಿಮ್ಮ ಎಲ್ಲ ರೋಗಗಳನ್ನು ಗುಣಪಡಿಸುತ್ತೇನೆ. ನಿಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ಪ್ರತಿಫಲವನ್ನು ನೀಡಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಎತ್ತರದಲ್ಲಿದೆಯೋ, ತನ್ನನ್ನು ಭಯಪಡುವವರ ಮೇಲೆ ಆತನ ಕರುಣೆ ಅಷ್ಟು ದೊಡ್ಡದಾಗಿದೆ. ಪೂರ್ವವು ಪಶ್ಚಿಮದಿಂದ ಎಷ್ಟು ದೂರದಲ್ಲಿದೆಯೋ, ನಮ್ಮ ತಪ್ಪುಗಳನ್ನು ಆತನು ನಮ್ಮಿಂದ ದೂರ ಮಾಡಿದ್ದಾನೆ. ತಂದೆಯು ತನ್ನ ಮಕ್ಕಳ ಮೇಲೆ ಕರುಣೆ ತೋರಿಸುವಂತೆಯೇ ಯೆಹೋವನು ತನಗೆ ಭಯಪಡುವವರ ಮೇಲೆ ಕರುಣೆ ತೋರುತ್ತಾನೆ. ಹೋರಾಟಗಳ ಮಧ್ಯದಲ್ಲಿ ಅವರು ಏಳಿಗೆ ಹೊಂದುತ್ತಾರೆ ಎಂದು ನಾನು ಆಜ್ಞಾಪಿಸುತ್ತೇನೆ ಮತ್ತು ಘೋಷಿಸುತ್ತೇನೆ.